ಭಗತ್ ಸಿಂಗ್ ಅವರ ಜನ್ಮದಿನದ ಶುಭಾಶಯಗಳು. ಮೊದಲನೇದಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮೂರಿನ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತ SP ಹುಲ್ಯಾಳ್ ಗುರುಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ದೊಡ್ಡಪ್ಪ ಕಳವಳಿ ಇವರಿಂದ ಹೂಮಾಲಾರ್ಪಣೆ. ಅಂದ್ರ ಅವಾಗ ನಾವು ನಮ್ಮ ಜೀವನದ ಒಂದು ಉತ್ತುಂಗಕ್ಕೆ ಇರಲಿಕ್ಕೆ ಸಾಧ್ಯ ಇದೆ. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ತಿಳಿದುಕೊಂಡು ನಿಮ್ಮ ಬದುಕು ಸುಂದರವಾಗ್ಲಿ ಅಂತ ತಿಳ್ಕೊಂಡು ಏನ್ ಮಾಡಿದಾರ ಅಂತ ಕೇಳಿದ್ರೆ ಶಿಕ್ಷಣ ವಿನಃ ನಾವ್ ಅದನ್ನ ಏನ್ ತಿಳ್ಕೊಂಡಿವಿ ಅಂದ್ರೆ ಅದನ್ನ ಅಂಕಗಳಿಗೆ ಸೀಮಿತಗೊಳಿಸ್ಬಿಟ್ಟಿವಿ. 99 ಮಾಡ್ಯಾನ ಬಹಳ ಶಾಣೆ ಅವ ಇಲ್ಲ. ಸ್ವಲ್ಪ ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ಒಂದ್ ಮಾತು ಹೇಳ್ತೀವಿ, ತಾನು ತೊಂದರೆ ಪಡದೆ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಬದುಕುವ ಕಲೆಯೇ ಹಾಗೂ ಇತರ ನುಡಿಗಳನ್ನು ಹೇಳಿದ ಕಂಬಾರೂರುಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಇವರಿಗೂ ಕೂಡ ಒಂದೆರಡು ಮಾತುಗಳನ್ನು ಹೇಳಬೇಕು. ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಹಳೆಯ ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಸಹ ಮೊದಲಿಗೆ ಭಗತ್ ಸಿಂಗ್ರವರ ಇರ್ತಕ್ಕಂಥದ್ದು ಜಗತ್ತು ಯಾರನ್ನು ನೆನಪಿಸ್ತದ, ಯಾರನ್ನು ಸ್ಮರಿಸ್ತದ ಅಂತಂದ್ರೆ ಯಾರು ಸಾಧನೆ ಮಾಡಿದ್ದಾರೆ, ಯಾರು ಗುರುಗಳು ಏನಂತಂದ್ರೆ ನಮ್ಮ ಮನೆಯಾಗ ಸಾಕಷ್ಟು ಜನಪ್ಪ ಹಿರಿಯ ತೀರ್ಮಾನ ಹೋಗಿದಾರ. ಅವ್ರ ಜನ್ಮದಿನ ಮಾಡೋದಲ್ಲ, ಅವ್ರ ಜನ್ಮದಿನ ಮಾಡಿಸಲು ಏನ್ ಮಾಡಿದ್ರು ಅಭಿಮಾನಿ ಬಳಗದ ಹೃದಯವು ನೀನೆ, ಅಂತ್ಯ ಕಾಣದ ಆಗಸ ನೀನೆ, ಅಭಿಮಾನಿ ಬಳಗದ ಹೃದಯವು ನೀನೆ. ಜಗದ್ಗುರು ಪಾದ ಪದ್ಮೇ ದಯೋ ಶುದ್ಧ ಪ್ರಣಮಾಮಿ ಮಹೋರ್ಮ ರತ್ನಾಕರ ದೌತ ಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜಶ್ರೀ ರತ್ನಾಟ್ಯಂ ಒಂದೇ ಭಾರತ ಮಾತರಂ. ಆಲ್ರೆಡಿ ಟೈಮು ಭಾಳ 1 ಗಂಟೆ ಲೇಟ್ ಆಗೈತಿ. ನಿಮ್ಮನ್ನು ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ. ನಾನು ಹೇಳಿದ್ದೆ 2:15 ಬರ್ತೀನಿ ಅಂತ ಹೇಳಿ, ನಂದೇ 1 ಗಂಟೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕೆ ಲೇಟ್ ಆಯಿತು. ಎಂತಹ ನಿಮ್ಮ ಅಣ್ಣ ತಮ್ಮಂದ್ರೆ ನಿಮಗೆ ಸಿಕ್ಕಾರ ಅಂತಂದ್ರೆ, ಕಳೆದ ಬಾರಿ ಬಂದಿದ್ದೇನಪ್ಪ ನಾನು ಸಿದ್ದಾಪುರಕ್ಕೆ, ಸಾಕಿ ಈ ಬಾರಿ ಬರಲ್ಲ, ನನಗೆ ಈ ಸಾರಿ ಡೇಟ್ಗಳು ಭಾಳ ಕಡೆ ಅದಾವ, ಭಾಳ ಕಡೆ ಗಣೇಶ ಚತುರ್ಥಿಯ ಕಾರ್ಯಕ್ರಮಗಳು ಇನ್ನೂ ಇರೋದ್ರಿಂದ 28 ದಿನ 25 ದಿನಗಳ ಕಾರ್ಯಕ್ರಮ ಇರೋದ್ರಿಂದ ರಾಜ್ಯದ ನಾನಾ ಕಡೆಗಳು ಅಡ್ಡಾಡೋದಿದೆ. ಹೀಗಾಗಿ ನಾನು ಬರೋಕ್ಕಾಗೋದಿಲ್ಲ ಅಂತಂದ್ರೆ, ಅಣ್ಣ ನೀ ಎಂದ ಬರ್ತಿ ಹೇಳು, ಎಂದ ಖಾಲಿ ಇರ್ತಿ ಹೇಳು, ಅವತ್ತೇ ನಾವು ಕಾರ್ಯಕ್ರಮ ಇಟ್ಕೋತೀವಿ. ನಮ್ಮ ಮಕ್ಕಳಿಗೆ ನಿನ್ನ ಭಾಷಣ ಅಂದ್ರೆ, ನಿನ್ನ ಮಾತುಗಳಂದ್ರೆ ಭಾಳ ಇಷ್ಟ ಆಗ್ಯಾವ, ನೀನೇ ಬರಬೇಕು ಅಂತೇಳಿ ಕಾಡಿಬೇಡಿ ಇವತ್ತಿನ ಡೇಟ್ ಅಂತ ತಗೊಂಡು ನಿಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ. ಪಾಯಿಂಟ್ ನೋಟ್ ಮಾಡ್ಕೊಳ್ರಿ. ಯಾರು ಇತರರಿಗಾಗಿ ಬದುಕ್ತಾರೋ ಅವ್ರನ್ನ ಈ ಸಮಾಜ ನೆನಪಿಡ್ತೈತಿ, ಯಾರು ಸ್ವಂತಕ್ಕಾಗಿ ಬದುಕ್ತಾರೋ ಅವ್ರನ್ನ ಈ ಸಮಾಜ ನೆನಪಿಡುವುದಿಲ್ಲ. ಸಮಾಜಕ್ಕಾಗಿ ಬದುಕುವವರು ಬೇಕಾಗ್ಯಾರ. ಇವತ್ತು ನಮ್ಮ ಮುತ್ಯ ಅಂದ್ರೆ ನಮ್ಮ ವಂಶಜರೊಬ್ರು ನಮ್ಮ ತಂದೆಗೆ ಜನ್ಮ ಕೊಟ್ಟಿದ್ರು, ನಮ್ಮ ತಂದೆಯ ತಂದೆಗೆ ಜನ್ಮ ಕೊಟ್ಟಿದ್ರು, ನಮ್ಮ ಮುತ್ಯಾಗ ಜನ್ಮ ಕೊಟ್ಟಿದ್ರು, ನಮ್ಮ ತಂದೆಗೆ ಅವ್ರು ಜನ್ಮ ಕೊಟ್ಟರು. ಅವ್ರ ಕಾರಣಕ್ಕಾಗಿ ನಾನು ಭೂಮಿಗೆ ಬಂದೀನಿ. ಆದ್ರೆ ಆ ವ್ಯಕ್ತಿ ಹೆಸರು ನನಗೆ ನೆನಪಿಲ್ಲ. ಆದ್ರೆ ಆ ವ್ಯಕ್ತಿ ಹೆಸರು ಯಾಕೆ ನೆನಪಿಲ್ಲ ಅಂತಂದ್ರೆ, ನೆನಪಿಡುವಂತ ಕೆಲಸ ಏನೂ ಮಾಡಿಲ್ಲ. ನಮ್ಮನ್ನ ಈ ಭೂಮಿಗೆ ತಂದಾರ ಅನ್ನೋದು ಬಿಟ್ರೆ ಏನೂ ಮಾಡಿಲ್ಲ. ಆದ್ರೆ ಭಗತ್ ಸಿಂಗ್ ಅನ್ನುವಂತಹ ಕ್ರಾಂತಿಕಾರಿ ಯಾವ ವಯಸ್ಸಿನೊಳಗ ಇವತ್ತಿನ ತರುಣರು ಗಾಂಜಾ ಮಾಫಿಯಾ ಬೆನ್ ಹತ್ತ ಅಡ್ಡಾಡ್ತಾರೋ, ಯಾವ ವಯಸ್ಸಿನೊಳಗ ಇವತ್ತಿನ ತರುಣರು ಅಪ್ಪ ನನಗೊಂದು NS ಗಾಡಿ ಕೊಡಿಸಿದ್ರೆ ಮಾತ್ರ ನಾನು ಡಿಗ್ರಿ ಕಾಲೇಜ್ ಹೋಗ್ತೀನಿ ಅಂತ ಏನ್ ಜಗಳಾಡ್ ತೆಗಿತಾರೋ, ಯಾವ ವಯಸ್ಸಿನೊಳಗ ಅಪ್ಪ ನನ್ನ 303 ರಿಚಾರ್ಜ್ ಮಾಡಿದ್ರೆ ಸಾಕು ಮಾತ್ರ ನಾನು ಕಾಲೇಜ್ ಹೋಗ್ತೀನಿ ಅಂತ ತಂದೆ ತಾಯಿ ಹಠ ಮಾಡ್ತಾ ಇದ್ದಾರೋ, ಯಾವ ವಯಸ್ಸಿನಲ್ಲಿ ಅನೇಕ ಮಾಫಿಯಾ ಬೆನ್ ಹತ್ತಿ ಊರ್ ಹೊರಗಿನ ಯಾವುದೋ ಒಂದು ಗುಡಿ ಗುಂಡಾರದಲ್ಲಿ ಇಸ್ಪೇಟ್ ಎಲಿ ಎಣಿಸ್ಕೊತ ಕೂತಿದ್ದಾರೋ, ಯಾವ ವಯಸ್ಸಿನಲ್ಲಿ ಇಂಥದನ್ನ ನಿಮ್ಮ ಮುಂದೆ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ, ಯಾವ ವಯಸ್ಸಿನಲ್ಲಿ ಶಾಲಾ ಮಕ್ಕಳನ್ನ ಚುಡಾಯಿಸ್ಕೊಳ್ತಾ ಹೆಣ್ಣು ಮಕ್ಕಳಿಗೆ ಕಾಟ ಕೊಡ್ಕೊಳ್ತಾ ಅಡ್ಡಾಡ್ತಾ ಇದ್ದಾರೋ, ಅಂತಹ 23 ವಯಸ್ಸಿಗೆ ಭಗತ್ ಸಿಂಗ್ ಅನ್ನುವಂತ ರಾಷ್ಟ್ರ ಪ್ರೇಮಿ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದ. ಅದಕ್ಕಾಗಿ
ನಿಯತ್ತಾಗಿ ಬದುಕೋದನ್ನ ಸಮಾಜದಲ್ಲಿ ಕಲಿಬೇಕು. ಮೂಡ್ಸಿರ್ತಾರಂತ ಏನ್ ಮಾಡಾಕತ್ತೀವೋ ಭಗತ್ ಸಿಂಗ್ ಅಂತ ಹೇಳಿ ಕಿಶನ್ ಸಿಂಗ್ ಕೇಳಿದಾಗ, ಅಪ್ಪ ಈ ದೇಶದಲ್ಲಿ ಕ್ರಾಂತಿಕಾರಿಗಳಿಗೆ ಬಂದೂಕುಗಳ ಅವಶ್ಯಕತೆ ಐತಿ, ಅದಕ್ಕೆ ನಾನು ಸಣ್ಣ ಸಣ್ಣ ಬಂದೂಕುಗಳನ್ನು ಹೂಳಿ ಬಂದೂಕುಗಳನ್ನು ಉತ್ಪಾದನೆ ಮಾಡ್ತೀನಿ. ಈ ದೇಶದಲ್ಲಿ ಇರ್ತಕ್ಕಂತ ನಾನಾ ರೀತಿಯಾಗಿರ್ತಕ್ಕಂಥ ಕ್ರಾಂತಿಕಾರಿಗಳ ಕೈಗೆ ನಾನು ಬಂದೂಕುಗಳನ್ನು ಸಪ್ಲೈ ಮಾಡ್ತೀನಿ. ಆ ಬಂದೂಕುಗಳನ್ನು ತಗೊಂಡು ಈ ದೇಶದಲ್ಲಿ ಇರ್ತಕ್ಕಂಥ ತಾರತಮ್ಯವನ್ನ, ಈ ದೇಶದಲ್ಲಿರ್ತಕ್ಕಂಥ ಉಜ್ವಲತೆಯನ್ನ, ಈ ದೇಶದಲ್ಲಿರ್ತಕ್ಕಂಥ ಅನ್ಯಾಯವನ್ನ, ಈ ದೇಶಕ್ಕೆ ಅಂಟುಕೊಂಡಿರ್ತಕ್ಕಂತಹ ಜಾತಿ ಪದ್ಧತಿಯನ್ನ, ಈ ದೇಶಕ್ಕೆ ಅಂಟುಕೊಂಡಿರ್ತಕ್ಕಂಥ, ಈ ದೇಶಕ್ಕೆ ಮಾರಕವಾಗಿ ಕೂತಿರ್ತಕ್ಕಂಥ ನೀಚ ಬ್ರಿಟಿಷರನ್ನ ಬೂಟ್ಗಾಲಿಂದ ಎತ್ತು ಓಡಿಸ್ಲಿಕ್ಕೆ ಅಪ್ಪ ಮಾಮ ಅನ್ನಕ್ ಬಣ್ಣರಂತ ಕಾಲದೊಳಗೆ ಇಂತ ವಿಚಾರ ಮಾಡಿದ್ರು ಭಗತ್ ಸಿಂಗ್ರು. 6 ವರ್ಷ ಇದ್ದಾಗ, ಕೇವಲ 19 ವಯಸ್ಸಿಗೆ ಬರುವಷ್ಟರಲ್ಲಿ ಭಗತ್ ಸಿಂಗ್ರ ವಿಚಾರ ಮಂತ್ರ ಯಾವ ರೀತಿಯಾಗಿ ಬೆಳೆದಿತ್ತು ಅಂತಂದ್ರೆ, 19 ವಯಸ್ಸು ಅನ್ನೋಷ್ಟರಲ್ಲಿ ನಿಮ್ಗೆಲ್ಲ ಪಾಠ್ಯ ಪುಸ್ತಕದಲ್ಲಿ ಓದಿದೆ. ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾ ಕೂತ್ರೆ ಭಗತ್ ಸಿಂಗ್ರ ಚರಿತ್ರೆ 2-3 ಗಂಟೆ ಆದ್ರೂ ಮುಗಿಯೋದಿಲ್ಲ. ಅಂತಹ ಸಾಹಸವನ್ನ ಬರೀ 23 ವಯಸ್ಸಿನಲ್ಲಿ ಆ ಪುಣ್ಯಾತ್ಮ ಮಾಡಿದ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ.